ನಿನ್ನೆಯಷ್ಟೇ ಕಾಂಗ್ರೆಸ್ ಆರ್ಎಸ್ಎಸ್ ತವರು ನಾಗ್ಪುರದಲ್ಲಿ ಲೋಕಸಭಾ ಚುನಾವಣೆಯ ರಣಕಹಳೆಯನ್ನ ಮೊಳಗಿಸಿದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಇಂಡಿಯಾ ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 72,000 ರೂಪಾಯಿ ನೀಡುವಂತ ನ್ಯಾಯ ಯೋಜನೆಯನ್ನ ಜಾರಿಗೆ ತರೋದಾಗಿಯೂ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಇಂಡಿಯಾ ಮೈತ್ರಿಕೂಟದಲ್ಲೀಗ ಸೀಟ್ ಶೇರಿಂಗ್ ಜಟಾಪಟಿ ಶುರುವಾಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, ಭಾರತಕ್ಕೆ ಇಂಡಿಯಾ ಮೈತ್ರಿ. ಸೀಟ್ ಶೇರಿಂಗ್ ಬಗ್ಗೆ ಕುತೂಹಲ ಮೂಡಿಸಿದ ದೀದಿ ಹೇಳಿಕೆ. ಇಂಡಿಯಾ ಸೀಟ್ ಫೈಟ್, ಪ್ರಧಾನಿ ಅಭ್ಯರ್ಥಿಗೂ ರೇಸ್. ಇಂಡಿಯಾ ಮೈತ್ರಿಕೂಟದ ಮೂಲಕ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನ ಮಣಿಸೋಕೆ, ಪ್ರಧಾನಿ ಮೋದಿಯನ್ನ ಸೋಲಿಸೋಕೆ ವಿಪಕ್ಷಗಳು ಸಜ್ಜಾಗಿವೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದು ರಾಜಕೀಯ ಚಟುವಟಿಕೆ ಗರಿಗೆದರಿವೆ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ 3ನೇ ಸಭೆ ನಡೆದಿತ್ತು. ಇದೀಗ ಮತ್ತೊಂದು ಸಭೆಗೂ ಮೊದಲೇ ಸೀಟ್ ಶೇರಿಂಗ್ ವಿಚಾರವಾಗಿ ಮೈತ್ರಿಕೂಟದ ಪಕ್ಷಗಳ ನಾಯಕರ ಮಧ್ಯೆ ಚೌಕಾಶಿ ಶುರುವಾಗಿದೆ. ಈ ಚೌಕಾಶಿ ಜಟಾಪಟಿಯಾಗಿ ಬದಲಾಗುತ್ತಾ ಅನ್ನೋ ಅನುಮಾನವೂ ಇದೆ. ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಹೇಳಿಕೆ. ನಿನ್ನೆ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡಿದ್ದ ದೀದಿ, ಇಡೀ ಭಾರತಕ್ಕೆ ಇಂಡಿಯಾ ಮೈತ್ರಿಕೂಟ ಇದೆ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಟಿಎಂಸಿ ಮಾತ್ರ ಪಾಠ ಕಲಿಸಬಲ್ಲದು ಎಂದಿದ್ರು. ಆ ಮೂಲಕ ಬಂಗಾಳದ ಎಲ್ಲಾ ಕ್ಷೇತ್ರದಲ್ಲಿ ಟಿಎಂಸಿ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ ಅಂತ ಪರೋಕ್ಷವಾಗಿ ಹೇಳಿದ್ರು. ইন্ডিয়া জোট সারা ভারতবর্ষে থাকবে আর বাংলায় তৃণমূল কংগ্রেস লড়াই করবে। মনে রাখবেন, বাংলায় তৃণমূল কংগ্রেসই বিজেপিকে শিক্ষা দিতে পারে। ಮಹಾರಾಷ್ಟ್ರದಲ್ಲಿ 23 ಸೀಟ್ಗೆ ಉದ್ಧವ್ ಶಿವಸೇನೆ ಬೇಡಿಕೆ. ಪಶ್ಚಿಮ ಬಂಗಾಳದ್ದು ಒಂದು ಕತೆ ಆದ್ರೆ ಮಹಾರಾಷ್ಟ್ರದ ಕಥೆಯೇ ಬೇರೆ ಇದೆ. ಉತ್ತರ ಪ್ರದೇಶದ ಬಳಿಕ ಅತಿ ಹೆಚ್ಚು ಅಂದ್ರೆ 48 ಲೋಕಸಭಾ ಸ್ಥಾನ ಹೊಂದಿರುವ ಮಹಾರಾಷ್ಟ್ರದಲ್ಲಿ 23ಕ್ಕೂ ಹೆಚ್ಚು ಸ್ಥಾನಗಳಿಗೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬೇಡಿಕೆ ಇಟ್ಟಿದೆ ಎನ್ನಲಾಗಿದೆ. ಇದಕ್ಕೆ ಇಂಬು ಕೊಡುವಂತೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ 0ಯಿಂದ ಪ್ರಾರಂಭಿಸಬೇಕು ಎಂದಿದ್ದಾರೆ. ಆದರೆ ಸಂಜಯ್ ರಾವತ್ ಹೇಳಿಕೆಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿರುವ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕ ಮಿಲಿಂದ ದಿಯೋರಾ, ಮಹಾರಾಷ್ಟ್ರದಲ್ಲಿ ಸ್ಥಳೀಯ ನಾಯಕತ್ವದೊಂದಿಗೆ ಸಮಾಲೋಚನೆ ನಡೆಸದೆ ಯಾವುದೇ ಮೈತ್ರಿ ಮುಂದುವರಿಸಲು ಸಾಧ್ಯ ಇಲ್ಲ ಅಂತ ಹೇಳಲು ಬಯಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಪಂಚರಾಜ್ಯದ ಪೈಕಿ 4 ಕಡೆ ಸೋಲು, ಕುಗ್ಗಿಸಿತ ಕೈಬಲ. ಜನವರಿ ಮೊದಲ ವಾರದಲ್ಲಿ ಇಂಡಿಯಾ ಪಕ್ಷಗಳ ಜೊತೆ ಚರ್ಚೆ. ಇತ್ತೀಚೆಗೆ ಹೊರಬಿದ್ದ ಪಂಚರಾಜ್ಯ ಚುನಾವಣೆ ಪೈಕಿ ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಉಳಿದಂತೆ ಅಧಿಕಾರದಲ್ಲಿದ್ದ ರಾಜಸ್ಥಾನ ಮತ್ತು ಛತ್ತೀಸ್ಗಢವನ್ನ ಕಳೆದುಕೊಂಡಿದೆ. ಕರ್ನಾಟಕ ಗೆಲುವಿನ ಬಳಿಕ ಕಾಂಗ್ರೆಸ್ಗೆ ಬಂದಿದ್ದ ಜೋಶ್ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಕೊಂಚ ಕುಂದಿದೆ. ಇದೇ ಕಾರಣಕ್ಕೆ ಸೀಟ್ ಶೇರಿಂಗ್ ವಿಚಾರದಲ್ಲೂ ಕಾಂಗ್ರೆಸ್ ಈಗ ಎಚ್ಚರಿಕೆಯ ಹೆಜ್ಜೆ ಇಡುವ ಪ್ರಯತ್ನಕ್ಕೆ ಮುಂದಾಗಿದೆ. ಮೂಲಗಳ ಪ್ರಕಾರ ಜನವರಿ ಮೊದಲ ವಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ನಾಯಕರ ಜೊತೆ ಕಾಂಗ್ರೆಸ್ ಸೀಟ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡಲಿದೆ ಅಂತ ಗೊತ್ತಾಗಿದೆ. ಮತ್ತೆ ಜೆಡಿಯು ಅಧ್ಯಕ್ಷರಾದ ನಿತೀಶ್ ಪ್ರಧಾನಿ ರೇಸ್ಗೆ ಪವರ್. देश का प्रधानमंत्री कैसा हो, नीतीश कुमार जैसा हो। देश का प्रधानमंत्री कैसा हो, नीतीश कुमार जैसा हो। ದೇಶದ ಪ್ರಧಾನಿ ಹೇಗಿರಬೇಕು? ನಿತೀಶ್ ಕುಮಾರ್ ಅವರಂತೆ ಇರಬೇಕು. ಇದು ದೆಹಲಿಯ ಜೆಡಿಯು ಕಚೇರಿ ಮುಂದೆ ಮೊಳಗಿದ ಘೋಷಣೆ. ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಲಲನ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇವತ್ತು ದೆಹಲಿಯಲ್ಲಿ ನಡೆದ ಕಾರ್ಯಕಾರಿಣಿಯಲ್ಲಿ ಮತ್ತೆ ಜೆಡಿಯು ಅಧ್ಯಕ್ಷರಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಆಯ್ಕೆಯಾಗಿದ್ರು. ಬಳಿಕ ಕಾರ್ಯಕರ್ತರು ಅವರ ಪರ ಪ್ರಧಾನಿ ಘೋಷಣೆ ಕೂಗಿದ್ರು. ನಿತೀಶ್ ಕುಮಾರ್ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿಂದೆ ಇಂಡಿಯಾ ಮೈತ್ರಿಕೂಟದಲ್ಲಿ ತಾವು ಪ್ರಧಾನಿ ಅಭ್ಯರ್ಥಿ ಅನ್ನೋ ಸಂದೇಶ ನೀಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇವತ್ತು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹೀಗೆ ಸೀಟ್ ಶೇರಿಂಗ್ ಜೊತೆ ಇಂಡಿಯಾ ಮೈತ್ರಿಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿ ವಿಚಾರವಾಗಿಯೂ ಚರ್ಚೆಗಳು ನಡೆಯುತ್ತಿವೆ. ಸ್ಥಳೀಯ ಮಟ್ಟದಲ್ಲಿ ನಡೆಯುತ್ತಿರುವ ಈ ಜಟಾಪಟಿ
ರಾಷ್ಟ್ರ ನಾಯಕರ ಮಟ್ಟದವರೆಗೂ ಅದೇಗೆ ತಲುಪುತ್ತೆ, ಮೇಲ್ಮಟ್ಟದಲ್ಲಿ ಯಾವ ನಿರ್ಣಯಗಳು ಆಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.